ಅಧ್ಯಕ್ಷರು ಹೇಳಿ, ತೊಂದ್ರೆ ಇಲ್ಲ, ನಾಮಿನಿ ಸದಸ್ಯರು ಮಾತಾಡಬಾರ್ದ, ಅದೇನಿದೆ ಇನ್ ಮುನ್ಸಿಪಲ್ ಆಕ್ಟ್ ಅಲ್ಲಿ ಏನಿದೆ ಅವ್ರು ಕೊಡ್ಲಿ, ನಮ್ಗೆ ಹಿಂಬಾರನೆ ಕೊಟ್ಬಿಡ್ಲಿ, ನಾವ್ ಅದಕ್ಕೆ ಸ್ವಾಗತ ಮಾಡ್ತೀವಿ. ಸದಸ್ಯರು ಯಾರ್ರಿ ನಮ್ಗೆ ಹೇಳಕ್ಕೆ ನಿನಗ ಆ ಹಕ್ಕಿಲ್ಲ ಈ ಹಕ್ಕಿಲ್ಲ ಅಂತ ಅಂದ್ರೆ ಇವ್ರಿಗೆ ಹಂಗೆ ಕಿತ್ಕೊಂಡ್ಬಿಡ್ತದೆ ಕೆಳಗಡೆ. ಇವ್ರದ್ದು ಏನೋ ಇವ್ರದ್ದು ಒಳ ಮರ್ಮಗಳು ಈಚೆ ಕಡೆ ಬರಬಾರ್ದು, ಒಂದ್ ಹತಾಶ ಮನೋಭಾವ ಕೊಡೋಗ್ಬಿಡ್ತಾರೆ. ತಾನೊಬ್ಬ ಸದಸ್ಯ ಅನ್ನೋದು ಮರ್ತ್ಬಿಟ್ಟು ತಾವೇ ಅಧ್ಯಕ್ಷರು ಅನ್ನೋ ಲೆವೆಲ್ಗೆ ಇದ್ ಮಾಡ್ತಾರೆ. ಅಧ್ಯಕ್ಷರು ಹೇಳ್ಬೇಕಾದ್ರೆ ಇವರೇ ಇದ್ ಮಾಡ್ತಾರೆ. ಇಲ್ಲ ಅವ್ರಿಗೆ ಅಷ್ಟೊಂದು ಸತ್ಯವಂತರು ಅಥವಾ ಏನು ನಿಮ್ಮ ಬಾಹಿರವಾಗಿ ಏನು ಇವರು ಡಿಸಿಷನ್ಗಳು ತಗಂತ ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿಸ್ಲಿ ರೀ, ಎಲ್ಲಾ ಸಭೆಗಳದ್ದು ವಿಡಿಯೋಗಳಾಗ್ತವೆ, ತಪ್ಪೇನಿದೆ? ಅಧ್ಯಕ್ಷರು ಮಾತಾಡಕ್ಕೆ ನಾವು ಮುಂಚೆ ಅಲ್ಲಿ ಸದಸ್ಯರುಗಳೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವ್ ಹೇಳೋದು ಸಭೆಯನ್ನ ಅಧ್ಯಕ್ಷರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ನಡಿಬೇಕಾದ್ರೆ ಸದಸ್ಯರು ಎಲ್ಲರೂ ಸದಸ್ಯರ ತರ ಕುತ್ಕೊಳ್ಳಿ. ನಾವು ಅಧಿಕಾರಿಗಳು ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ತಾರೆ. ಸಮಂಜಸ ಇದ್ರೆ ಪರವಾಗಿಲ್ಲ, ಸಮಂಜಸ ಇಲ್ಲ ಅಂತಂದಾಗ ನಾವು ಪತ್ರ ವ್ಯವಹಾರ ಮಾಡೋಣ, ತಪ್ಪೇನಿದೆ? ನಾವು ನಮ್ಮನ್ನ ಕರೆಯೋದೇನಕ್ಕೆ? ಎರಡನೇದು, ಅವ್ರಿಗೆ ತೀರಾ ನಾವು ಕ್ವಶನ್ಗಳೇನಾದ್ರು ಆಧಾರ ಸಮೇತ ನಾವ್ಯಾವ್ದು ನಿರಾಧಾರವಾಗಿ ಒಂದೇ ಒಂದು ಪ್ರಶ್ನೆ ಮಾಡೋದಿಲ್ಲ, ಅಧಿಕಾರಿನೇ ಆಗ್ಲಿ ಯಾರನ್ನೇ ಆಗ್ಲಿ. ಸೌಜನ್ಯಯುತವಾಗಿ ಕೊಡೋ ಬದಲು ಮತ್ತೆ ಅಲ್ಲಿಗೆ ಬರ್ತಾರೆ. ಆಮೇಲೆ ಅಧಿಕಾರಿಗಳ ಜೊತೆ ಸಮನ್ವಯ ಕೊರತೆ ಇದೆ ಇವ್ರಿಗೆ. ಯಾವುದೇ ಅಧಿಕಾರಿ ಇಲ್ಲಿ ಇವ್ರಿಗೆ ಗೌರವ ಕೊಟ್ಟು ಅಂದ್ರೆ ಎಷ್ಟು ಮಾತ್ರ ಇದೆ ಇವ್ರ ಆಡಳಿತ ಅಂತಂದ್ರೆ, ಇವತ್ತು ನೋಡಿ PWD ಇಂದ ಒಬ್ಬನೇ ಅಧಿಕಾರಿ ಬಂದಿಲ್ಲ, ಪೊಲೀಸ್ ಅವ್ರು ಬಂದಿಲ್ಲ, BMTC ಅವ್ರು ಬಂದಿರ್ಲಿಲ್ಲ, ರೆವಿನ್ಯೂ ಬಂದಿಲ್ಲ, ಯಾರನ್ನ ಪ್ರಶ್ನೆ ಮಾಡೋಣ? ಈಗ ಬೆಸ್ಕಾಂ ಅವ್ರು ಕೊನೆದಾಗ ಬಂದಿದ್ದಾರೆ ಅಂದ್ರೆ ಈಗ ಆ ಇಲಾಖೆಗಳ ಸಂಬಂಧಪಟ್ಟಂಗೆ, ಯಾಕಂದ್ರೆ ಇದು ಇಂಟರ್ಲಿಂಕ್ ಇರುತ್ತೆ ಸಮಸ್ಯೆಗಳಲ್ಲಿ, ಅವ್ರ ಜಾಗಗಳಿರ್ತವೆ, ಸಮಸ್ಯೆಗಳಿರ್ತವೆ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಮಾಡ್ಕೊಂಡ್ರೆ ಸಮಸ್ಯೆಗಳು ಬಗೆಹರೋದು. ಆಮೇಲೆ ಸರ್ಕಾರಿ ಜಾಗಗಳ ಒತ್ತುವರೆ, ಅಕ್ರಮ ಖಾತೆಗಳು ಇಷ್ಟು ನಡೀತಾ ಇರೋದು. ಇದನ್ನ ಹೇಳಿ ಹೇಳಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಒಂದೇ ಒಂದು ಆಕ್ಷನ್ ಇವ್ರು ತಗೊಂಡಿಲ್ಲ. ಇದನ್ನ ಚಂದಾಪುರದ ಕೌನ್ಸಿಲಿಂಗ್ ಬಾಡಿ ಸಭೆ ಆಯೋಜನೆ ಆಗಿತ್ತು. ಈ ಸಭೆ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇವರು ಒಂದು ವಿಡಿಯೋ ಫುಟೇಜ್ ಮಾಡ್ಸಲ್ಲ. ಯಾಕಪ್ಪ ಇವ್ರು ಮಾಡ್ಸಲ್ಲ ಅಂತಂದ್ರೆ, ಇವರ ಒಳ ಮರ್ಮಗಳು, ಕಾನೂನು ವಿರುದ್ಧವಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಏನಿರ್ತವೆ ಅವ್ ಯಾರಿಗೂ ಗೊತ್ತಾಗಬಾರ್ದು, ಬಹಿರಂಗ ಆಗಬಾರ್ದು. ಜೊತೆಗೆ ಇವ್ರಿಗೆ ಬೇಕಾದ ಜಾಗದಲ್ಲಿ ಬೇಕಾದ ಕಾಮಗಾರಿಗಳು ಅಂದ್ರೆ ಜನ ಕೇಳಂಗಿಲ್ಲ ಇವ್ರಿಗೆ. ಇವರು ಬಲಾಢ್ಯರು, ಇವ್ರ ಜಾಗಗಳಿಗೆ, ಸ್ವಂತ ಜಾಗಗಳಿಗೆ, ಜನಗಳಿಗೆ ಕೇಳ್ದಿರೋಂತ ಜಾಗಗಳಿಗೆಲ್ಲಾನು ಕಾಮಗಾರಿಗಳು ಮಾಡ್ಕೊಂಡಿರ್ತಾರೆ. ಇವೆಲ್ಲ ಹೊರಗಡೆ ಬರ್ತವೆ ಅಂತ ಒಂದು ಭಾಗ ಆದ್ರೆ, ಎರಡನೇ ಭಾಗ ಅಧ್ಯಕ್ಷರು ಮಾತಾಡಕ್ಕೆ ನಾವು ಮುಂಚೆ ಅಲ್ಲಿ ಸದಸ್ಯರುಗಳೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವ್ ಹೇಳೋದು ಸಭೆಯನ್ನ ಅಧ್ಯಕ್ಷರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ನಡಿಬೇಕಾದ್ರೆ ಸದಸ್ಯರು ಎಲ್ಲರೂ ಸದಸ್ಯರ ತರ ಕುತ್ಕೊಳ್ಳಿ. ನಾವು ಅಧಿಕಾರಿಗಳು ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಮಾಡಿದಾಗ ಅವ್ರು ಉತ್ತರ ಕೊಡ್ತಾರೆ. ಸಮಂಜಸ ಇದ್ರೆ ಪರವಾಗಿಲ್ಲ, ಸಮಂಜಸ ಇಲ್ಲ ಅಂತಂದಾಗ ನಾವು ಪತ್ರ ವ್ಯವಹಾರ ಮಾಡೋಣ, ತಪ್ಪೇನಿದೆ? ನಾವು ನಮ್ಮನ್ನ ಕರೆಯೋದೇನಕ್ಕೆ? ಎರಡನೇದು, ಅವ್ರಿಗೆ ತೀರಾ ನಾವು ಕ್ವಶನ್ಗಳೇನಾದ್ರು ಆಧಾರ ಸಮೇತ ನಾವ್ಯಾವ್ದು ನಿರಾಧಾರವಾಗಿ ಒಂದೇ ಒಂದು ಪ್ರಶ್ನೆ ಮಾಡೋದಿಲ್ಲ, ಅಧಿಕಾರಿನೇ ಆಗ್ಲಿ ಯಾರನ್ನೇ ಆಗ್ಲಿ. ಸೌಜನ್ಯಯುತವಾಗಿ ಕೊಡೋ ಬದಲು ಮತ್ತೆ ಅಲ್ಲಿಗೆ ಬರ್ತಾರೆ. ಅಧ್ಯಕ್ಷರು ಹೇಳಿ, ತೊಂದ್ರೆ ಇಲ್ಲ, ನಾಮಿನಿ ಸದಸ್ಯರು ಮಾತಾಡಬಾರ್ದ, ಅದೇನಿದೆ ಇನ್ ಮುನ್ಸಿಪಲ್ ಆಕ್ಟ್ ಅಲ್ಲಿ ಏನಿದೆ ಅವ್ರು ಕೊಡ್ಲಿ, ನಮ್ಗೆ ಹಿಂಬಾರನೆ ಕೊಟ್ಬಿಡ್ಲಿ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಸದಸ್ಯರು ಯಾರ್ರಿ ನಮ್ಗೆ ಹೇಳಕ್ಕೆ ನಿನಗ ಆ ಹಕ್ಕಿಲ್ಲ ಈ ಹಕ್ಕಿಲ್ಲ ಅಂತ ಅಂದ್ರೆ ಇವ್ರಿಗೆ ಹಂಗೆ ಕಿತ್ಕೊಂಡ್ಬಿಡ್ತದೆ ಕೆಳಗಡೆ. ಇವ್ರದ್ದು ಏನೋ ಇವ್ರದ್ದು ಒಳ ಮರ್ಮಗಳು ಈಚೆ ಕಡೆ ಬರಬಾರ್ದು, ಒಂದ್ ಹತಾಶ ಮನೋಭಾವ ಕೊಡೋಗ್ಬಿಡ್ತಾರೆ. ತಾನೊಬ್ಬ ಸದಸ್ಯ ಅನ್ನೋದು ಮರ್ತ್ಬಿಟ್ಟು ತಾವೇ ಅಧ್ಯಕ್ಷರು ಅನ್ನೋ ಲೆವೆಲ್ಗೆ ಇದ್ ಮಾಡ್ತಾರೆ. ಅಧ್ಯಕ್ಷರು ಹೇಳ್ಬೇಕಾದ್ರೆ ಇವರೇ ಇದ್ ಮಾಡ್ತಾರೆ. ಇಲ್ಲ ಅವ್ರಿಗೆ ಅಷ್ಟೊಂದು ಸತ್ಯವಂತರು ಅಥವಾ ಏನು ನಿಮ್ಮ ಬಾಹಿರವಾಗಿ ಏನು ಇವರು ಡಿಸಿಷನ್ಗಳು ತಗಂತ ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿಸ್ಲಿ ರೀ, ಎಲ್ಲಾ ಸಭೆಗಳದ್ದು ವಿಡಿಯೋಗಳಾಗ್ತವೆ, ತಪ್ಪೇನಿದೆ? ನಾಳೆ ಯಾವ್ದೋ ಒಂದು ರೆಸೊಲ್ಯೂಷನ್ ಪಾಸ್ ಆಗಿರುತ್ತೆ, ಇವ್ರ ಸಂಖ್ಯಾಬಲ ಇದೆ ಅನ್ಬಿಟ್ಟು ಇಲ್ಲಿ ಮಾತಾಡ್ತಿರೋ ಅಲ್ಲಿ ಈಗಾಗಲೇ ಕಾಮಗಾರಿಗಳೆಲ್ಲ ಸೇರ್ಸ್ಕೊಂಡಿದ್ದಾರೆ. ಅದೇ ವಿಡಿಯೋ ಫುಟೇಜ್ ಇದ್ರೆ ನಮ್ಗೊಂದು ಆಧಾರ ಆಗುತ್ತೆ ಅಲ್ವಾ? ಯಾಕೆ ಭಯ ಬೀಳ್ತಾರೆ ಇವರು ಮಾಡ್ಲಿಕ್ಕೆ? ಆಮೇಲೆ ಜನಪರವಾಗಿರೋ ಯಾವ್ದೇ ತೀರ್ಮಾನಗಳು ಇಲ್ಲಿ ಮಾಡಲ್ಲ. ಇವ್ರು ಏನಿದ್ರು ಬರೀ ಇವ್ರಿಗೆ ಅನ್ಕೊಂಡಿರೋ ಕಾಮಗಾರಿಗಳು ಬಿಲ್ ಪಾಸ್ ಆಗ್ಬೇಕು, ಅನುಮೋದನೆ ತಗೊಬೇಕು, ಅಷ್ಟಕ್ಕೆ ಸೀಮಿತ ಮಾಡ್ತಾರೆ. ಆಮೇಲೆ ಈ ಹಿಂದಿನ ರೆಕಾರ್ಡ್ ಓದುವುದು ಅಂತ ಅವ್ರದೇ ಸಬ್ಜೆಕ್ಟ್ ಇರ್ತದೆ, ಫಸ್ಟ್ನೇದ್ ಬರೋದು ಹಿಂದಿನ ಸಭೆಗಳಲ್ಲಿ ಏನಾಯ್ತು, ಅದರದ ಪ್ರೋಗ್ರೆಸ್ ಏನಾಯ್ತು ಅಂತ ಇವ್ರು ಹೇಳ್ಬೇಕು ನಮ್ಗೆ. ನಾವು ಪ್ರಶ್ನೆ ಮಾಡ್ತೀವಿ, ಕೇಳಂಗಿಲ್ಲ ಇವ್ರಿಗೆ. ಆ ಪಾಸ್ ಖರ್ಚು ವೆಚ್ಚಗಳು ಫೈಲ್ಗಳು ಕೂಡ ಎತ್ಕೊಂಡ್ ಬರಲ್ಲ ಇವರು. ಲಾಸ್ಟ್ 3 ತಿಂಗಳಿಂದ ಒಂದ್ ಸಭೆ ಆಗುತ್ತೆ, 89,000 ಚಿಲ್ಲರೆ ಊಟದ್ದು ಹಾಕೊಂಡಿದ್ದಾರೆ ಬಿಲ್ಲು. ಕೇಳ್ಬಾರ್ದ ನಾವು? 1/10 ತನಕ ಇವ್ರು ಕ್ಲೈಮ್ ಮಾಡ್ತಾರೆ. ಎಷ್ಟ್ ಜನ ಇರ್ತೀವಿ ಸ್ವಾಮಿ? 23 ಪ್ಲಸ್ ಒಂದ್ 5 ಜನ ನಾಮಿನಿ ಸದಸ್ಯಗಳು, ಎಲ್ಲ ಒಂದ್ 28 ಅಧಿಕಾರಿಗಳೆಲ್ಲ ಸೇರ್ಕೊಂಡ್ರೆ ಒಂದ್ 50 ಜನ ಸಿಗ್ತಾರೆ. ಎಷ್ಟು ಬಿತ್ತು ನೀವೇ ಡಿವೈಡ್ ಮಾಡಿ ನೋಡಿ. ಏನಾದ್ರು ಚಿನ್ನದ ಊಟ ಹಾಕ್ತಾರ ಇಲ್ಲಿ? ಅಂದ್ರೆ ನಾವು ಊಟ ತಿನ್ಲಿ, ನಾವೇನ್ ಬೇಡ ಅನ್ನಲ್ಲ. ಊಟ ಯಾಕೆ ಮಾಡ್ತೀರಾ? ತೆರಿಗೆ ದುಡ್ಡು ನಾವು ಪ್ರಶ್ನೆ ಮಾಡ್ತೀವಿ. ಅಟ್ಲೀಸ್ಟ್ ಸಭೆಗಳಿಗೆ ಬರ್ಬೇಕಾದ್ರೆ ಇವರು ಅದಕ್ಕೆ ಸಂಬಂಧಪಟ್ಟಂಗೆ ಏನೇ ಇದ್ರು ಆ ಕರ್ತಗಳು ಎತ್ಕೊಂಡ್ ಬರ್ಬೇಕು.
ಎತ್ಕೊಂಡ್ಬರಲ್ಲ. ಆಮೇಲೆ ಅಧಿಕಾರಿಗಳ ಜೊತೆ ಸಮನ್ವಯ ಕೊರತೆ ಇದೆ ಇವ್ರಿಗೆ. ಯಾವುದೇ ಅಧಿಕಾರಿ ಇಲ್ಲಿ ಇವ್ರಿಗೆ ಗೌರವ ಕೊಟ್ಟು ಅಂದ್ರೆ ಎಷ್ಟು ಮಾತ್ರ ಇದೆ ಇವ್ರ ಆಡಳಿತ ಅಂತಂದ್ರೆ, ಇವತ್ತು ನೋಡಿ PWD ಇಂದ ಒಬ್ಬನೇ ಅಧಿಕಾರಿ ಬಂದಿಲ್ಲ, ಪೊಲೀಸರು ಬಂದಿಲ್ಲ, BMTC ಅವ್ರು ಬಂದಿರ್ಲಿಲ್ಲ, ರೆವಿನ್ಯೂ ಬಂದಿಲ್ಲ. ಯಾರನ್ನ ಪ್ರಶ್ನೆ ಮಾಡೋಣ? ಈಗ ಬೆಸ್ಕಾಂ ಅವ್ರು ಕೊನೆದಾಗ ಬಂದಿದ್ದಾರೆ. ಅಂದ್ರೆ ಈಗ ಆ ಇಲಾಖೆಗಳ ಸಂಬಂಧಪಟ್ಟಂಗೆ, ಯಾಕಂದ್ರೆ ಇದು ಇಂಟರ್ಲಿಂಕ್ ಇರುತ್ತೆ ಸಮಸ್ಯೆಗಳಲ್ಲಿ, ಅವ್ರ ಜಾಗಗಳಿರ್ತವೆ, ಸಮಸ್ಯೆಗಳಿರ್ತವೆ. ಒಬ್ರಿಗೊಬ್ರು ಕೋಆರ್ಡಿನೇಷನ್ ಮಾಡ್ಕೊಂಡ್ರೆ ಸಮಸ್ಯೆಗಳು ಬಗೆಹರೋದು. ಇವ್ರ ಸಭೆಗಳಿಗೆ ಬರಲ್ಲ ಅಂದ್ರೆ, ಲೆಟರ್ ಕಳ್ಸಿನೋ ಅಂದ್ರೆ ಇವರ ಆಡಳಿತಕ್ಕೆ ಎಷ್ಟು ಮಾತ್ರ ಅವರು ಕೊಡುಗೆ ಕೊಡ್ತಾ ಇದಾರೆ ಅಥವಾ ಬೆಲೆ ಕೊಡ್ತಾ ಇದಾರೆ ಅಂತ ತಾವೇ ತಿಳ್ಕೊಬೇಕು. ಆಮೇಲೆ ಹಿಂದಿನ ಸಭೆಗಳಲ್ಲಿ ನಾವು ಬೇಕಾದ್ರೆ ನಿಮ್ಗೆ ನಡಾವಳಿಗಳು ನಿಂಬೆ ಕೊಟ್ಬಿಡ್ತೀವಿ. ಪ್ರತಿ ಸಾರಿ ಟ್ರಾಫಿಕ್ ನೀವೇ ಚಂದಾಪುರದಲ್ಲಿ ನೋಡಿದಿರಾ, ಕಸ ಸಮಸ್ಯೆ, ಟ್ರಾಫಿಕ್, ಆಮೇಲೆ ಸರ್ಕಾರಿ ಜಾಗಗಳ ಒತ್ತುವರೆ, ಅಕ್ರಮ ಖಾತೆಗಳು ಇಷ್ಟು ನಡೀತಾ ಇರೋದು. ಇದನ್ನ ಹೇಳಿ ಹೇಳಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಒಂದೇ ಒಂದು ಆಕ್ಷನ್ ಇವ್ರು ತಗೊಂಡಿಲ್ಲ. ನಾವ್ ಹೇಳ್ತಿರೋದೇನೋ ಈ ಸಭೆಯಲ್ಲಿ ಆಯ್ತು ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ವಿಡಿಯೋ ಚಿತ್ರೀಕರಣ ಅವರೇ ಹೇಳಿದ್ದಾರೆ ಹಿಂದಿನ ಅಧ್ಯಕ್ಷರು, ಮುಂದಿನ ಸಭೆಗಳಲ್ಲಿ ಮಾಡ್ತೀವಿ ಅಂತ. ನಡಾವಳಿಯಲ್ಲಿ ಎಂಟ್ರಿ ಇದೆ. ನೀವು ಪ್ರಾಮಿಸ್ ಮಾಡಿದ್ಮೇಲೆ ಮಾಡ್ಬೇಕಾ ಬೇಡ? ನಾವ್ ಕೇಳೋದ್ರಲ್ಲಿ ಏನೋ ತಪ್ಪಿದ್ಯಾ? ನೀವೇ ಪ್ರಾಮಿಸ್ ಮಾಡ್ತೀರಾ, ಭರವಸೆ ಕೊಡ್ತೀರಾ, ಆಯ್ತು ಈ ಸಭೆ ಆಗಿಲ್ಲ ಮುಂದಿನ ಸಭೆಯಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ. PD ಮೇಡಮ್ ಬಂದು ಹೇಳಿದ್ದಾರೆ, ಆದ್ರೂ ಇವರು ಮಾಡೋದಿಲ್ಲ. ಎರಡನೇದು, ಈಗ ಸರ್ಕಾರಿ ಸ್ವತ್ತುಗಳನ್ನ ಯಾರು ಕಾಪಾಡ್ಬೇಕು? ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಸರ್ಕಾರಿ ಸ್ವತ್ತುಗಳು ಕೂಡ ಪುರಸಭೆ ಆಡಳಿತಕ್ಕೆ ಒಳಗೊಂಡಿರ್ತವೆ. ಜವಾಬ್ದಾರಿ ಯಾರ್ದು? ಕಂದಾಯ ಇಲಾಖೆದು, ಅಧ್ಯಕ್ಷರದು, ಅದ್ರ ಜೊತೆಗೆ ಚೀಫ್ ಆಫೀಸರ್, ಇವರೆಲ್ಲ ಬರ್ತಾರೆ ಅಲ್ವಾ? ಇವರು ಕಳೆದ ಮೀಟಿಂಗ್ ಲೆಲ್ಲ ಮಾತಾಡಿದೀವಿ, ಸರ್ಕಾರಿ ಜಾಗಗಳಿಗೆ ಸಂರಕ್ಷಣೆ ಮಾಡ್ಬೇಕು ಅಂತಾನು ನಾವು ಸಲಹೆ ಕೊಟ್ಟಿದೀವಿ. ನಮ್ಮ ಜಾಗಗಳನ್ನ ಗುರ್ಸ್ಕೊಂಡು ಅದಕ್ಕೆ ಬೇಲಿ ಹಾಕಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇವ್ರು ಒಂದೇ ಒಂದು ಜಾಗದ್ದು ಇದುವರೆಗೂ ಸರ್ವೆ ಮಾಡಿಸ್ಲಿಲ್ಲ, ಒಂದು ಬೇಲಿ ಹಾಕ್ಲಿಲ್ಲ. ಮತ್ತೇನ್ ಮಾಡ್ತಾರೆ ರಕ್ಷಣೆ ಅವರು? ಹೋಗ್ಲಿ, ನಾವು ಮತ್ತೆ ಅದ ಯಾರು ಒತ್ತುವರಿ ಮಾಡ್ತಿದಾರೆ ಅವ್ರ ಪೇಪರ್ಸ್ ತಂದು ನಾವು ಕೊಟ್ರೆ, ನೋಡಪ್ಪ ಹಿಂಗ ಆಗ್ತಿದೆ ಅಂತ ಹೇಳಿದ್ರೆ ಇದು ಉಡಾಫೆ ಉತ್ತರ. ಏನಂತ ಹೇಳ್ತಾರೆ? ಅದು BMRD ಅವ್ರಿಗೆ ಹೋಗ್ಬೇಕು, BMRD ಅಲ್ಲಿ ಕೇಳ್ಕೊಂಡ್ ಬರ್ಬೇಕು ಅಂತ. ಮತ್ತೆ BMRD ಅಲ್ಲಿ ಕೇಳ್ಕೊಂಡ್ ಬರೋ ಆಸ್ತಿಗೆ ನೀನ್ ಯಾಕಪ್ಪ ಖಾತೆ ಕೊಡ್ತೀಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅವ್ರ ಹತ್ರ. ಇದು ಈ ನಮ್ಮ ಚಂದಾಪುರದ ದುರಾಡಳಿತಕ್ಕೆ ಹಿಡ್ದ ಕೈಗನ್ನಡಿ. ಆಮೇಲೆ ಯಾರೋ ಧ್ವನಿ ಎತ್ತು ಮಾತಾಡಂಗಿಲ್ಲ, ಬರೀ ಗುಂಡಾಗಿರಿ ಒಳಗಡೆ ಏನೋ ಹೂ ಅಂತ ಹಾವ ಬಾವುಗಳಲ್ಲಿ ಬರ್ತಾರೆ. ಇವ್ರು ಸದಸ್ಯರ ಇಲ್ಲ ಏನು ಅಂತ ಜನ ತೀರ್ಮಾನ. ಅದಕ್ಕೆ ಹೇಳಿದ್ದು, ವಿಡಿಯೋ ಮಾಡಿದ್ರೆ ಕಂಪ್ನಿ ಗೊತ್ತಾಗ್ಬಿಡ್ತದೆ. ಈಗ ಹಿಂದೆ ಒಂದ್ಸರಿ ವಿಡಿಯೋ ನೋಡೋರೆಲ್ಲ ಜನಗಳು 2 ಅವರ್ ಪೂರ್ವಭಾವಿ ಬಜೆಟ್ ಅಧಿವೇಶನದ್ದು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಜಾಹೀರ್ ಹಾಕ್ಬಿಟ್ಟಿದೆ. ಇವರು ಒಳಗಡೆ ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅಧ್ಯಕ್ಷರಾದವರು ಎಲ್ಲಾರನ್ನೂ ಸಮಾನವಾಗಿ ನೋಡಿ ಮಾಡ್ಬೇಕು. ಈಗ ನೀವೇ ಹೇಳಿದ್ರಿ, ಖಾಸಗಿ ಬಸ್ಗಳು ಎಷ್ಟಿದೆ ಚಂದಾಪುರದಲ್ಲಿ, ದಿನ ಬೆಳಗಾದ್ರೆ ಬೈತಾ ಇದಾರೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ ಕೊಡ್ಬೇಕು? ಕಸದ ಸಮಸ್ಯೆ ಇದೆ, ದಿನ ಅದೇ ಬರ್ತಾ ಇದೆ. ಅದು ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಕಸದ ಗಾಡಿಗಳು ನಿಲ್ಲಿಸ್ತಾರೆ. ನಾವು ಹೇಳ್ತಾ ಇದೀವಿ ನೋಡಿ, ಬೇರೆ ಕಡೆ ಅದನ್ನ ವರ್ಗಾವಣೆ ಮಾಡ್ಕೊಳ್ಳಿ, ಅಂದ್ರೆ ಗಾಡಿಗಳು ನಿಲ್ಗಡೆ ಅಲ್ಲಿ ಮಾಡಬೇಡಿ, ರೋಗಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ. ನೆನ್ನೆ ಅಧ್ಯಕ್ಷರು ಬೈಟ್ ಕೊಟ್ಟಿದ್ದಾರೆ ಒಂದು ವಾಹಿನಿಯಲ್ಲಿ. ಇವತ್ತು ನಾನು ಸಭೆಯಲ್ಲಿ ಅದನ್ನ ಮಂಡನೆ ಮಾಡ್ತಾ ಬಂತೀನಿ. ಸಭೆಯಲ್ಲಿ ಮಂಡನೆ ಇಲ್ಲ ಅಂದ್ರೆ ನಾವ್ ಎತ್ತಬೇಕೀಗ, ಅವ್ರು ಯಾರು ಎತ್ತದಿಲ್ಲ. ಎರಡನೇದು, ನಾವು ಅವ್ರಿಗೆ ಒಂದು ಉತ್ತಮ ಸಲಹೆ ಕೊಡ್ವಿ. ಇಲ್ಲೇ ತಾವು ನೋಡ್ತಾ ಇದ್ದೀರಾ, ಅಲ್ಲಿ ಗಾಡಿಗಳು ನಿಲ್ಸಬಹುದು. ಶನಿವಾರ ಒಂದು ದಿವಸ ಈ ಜಾಗದಲ್ಲಿ ಬೇಡ, ಉಳಿಕೆ ಜಾಗದಲ್ಲಿ ಈ ಕಡೆಗೆ ಹಾಕೊಳ್ಳಿ, ಒಳಗಡೆಗೆ. ಆ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ರೋಗಿಗಳಿಗೆ ಆ ದುರ್ವಾಸನೆ ತಪ್ಪಲಿ ಅಂತ ಹೇಳ್ತೀವಿ. ಏನ್ ಸರ್ ತಪ್ಪಿದೆ? ಯಾಕೆ ಸಲಹೆ ತಗೊಳಲ್ಲ ಇವರು? ಇನ್ನೊಂದ್ ಜಾಗ ನಿಮ್ಗೆ ಸಿಗೋ ತನಕ ಮಾಡಿ. ಈ ಹಿಂದೆ ಗುರ್ಸಿರೋ ಜಾಗ ಅದನ್ನು ಇವರು ವಶಪಡಿಸ್ಕೊಂಡಿಲ್ಲ. ಅಲ್ಲಿ ಇವರೇ ಟೆಂಡರ್ ಕರೆದಿದ್ದಾರೆ, MRF ಶೆಡ್ ಮಾಡ್ತೀವಿ ಅಂತೇಳಿ ಟೆಂಡರ್ ಕರೆದಿದ್ದಾರೆ. ಯಾಕೆ ಕರೆದ್ರಿ ನೀವು ಟೆಂಡರ್? ನಿಮ್ಗೆ ಜಾಗ ಇದ್ರೆ ತಾನೇ ಕರೆದಿರ್ತೀರಾ. ಇವತ್ತು ಸಭೆಯಲ್ಲಿ ಅದ್ಯಾರೋ ಇನ್ನೊಬ್ರು ಹೇಳ್ತಿದ್ರು, ಅದು ಸ್ಕೂಲ್ ಬೇಕು, ಮೈದಾನ ಬೇಕು, ಅದೇನೋ ಕೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಜ್ವಲಂತ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನೀವು 10 ಕಡೆ ಗಮನ ಕೊಡಿ ಅಂತ ಕೇಳ್ತಾ ಇದೀವಿ. ಸುಮ್ನೆ ಬರೀ ಆಗಿರೋದು ಹಾಕೋದು ಎತ್ತೋದು ಮಾಡೋದು ಇದೇ ಆಗೋಯ್ತು. ಅದರಿಂದ ನಾವ್ ಹೇಳ್ತಾ ಇರೋದು, ಮೊದಲು ಸರ್ಕಾರಿ ಜಾಗಗಳು ಉಳಿಸ್ಕೊಳ್ಳಿ. ಅರ್ಜಿಗಳು ಕೊಟ್ಟಿದೀವಿ. ನಾನೇ ಕೊಟ್ರೆ ಇವತ್ತು ಮಾಡಕ್ ಆಗುತ್ತಾ ಅಂತಾರೆ. 2 ವರ್ಷ 3 ವರ್ಷ 4 ವರ್ಷದ ಕೊಟ್ಟಿದೀವಿ ಅರ್ಜಿಗಳು. ಅವ್ರ ಟೇಬಲ್ಗಳಲ್ಲೇ ಇದಾವಲ್ಲ, ಟಪಾಲಲ್ಲಿ ಇರುತ್ತಲ್ಲ. ಇಲ್ಲ ಅಂತ ಅವ್ರು ಪ್ರೂವ್ ಮಾಡ್ಲಿ. ನಾವು ಆರೋಪಗಳಲ್ಲಿ ಏನಾದ್ರು ಸುಳ್ಳಿದ್ರೆ ಅವ್ರು ಪ್ರೂವ್ ಮಾಡ್ಲಿ. ಈಗ ಬಸ್ಸುಗಳು, ಖಾಸಗಿ ಬಸ್ಸುಗಳು, ಪುರಸಭೆಗೆ ಏನಣ್ಣ ವರ್ಮಾಣ? ಅಟ್ಲೀಸ್ಟ್ ಅವ್ರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿದೀರಾ? ಇಲ್ಲ GST ಕಟ್ತಾ ಇದಾರ ಅವರು? ಹೋಗ್ಲಿ, ಅಲ್ಲಿ ಬರ್ತಾರೆ ಇನ್ಕಮ್ ಟ್ಯಾಕ್ಸ್ಗೆ ಇನ್ಕಮ್ ಕಟ್ತಿದಾರ. ಒಂದ್ ಅಂಗಡಿ ಮಾಡ್ಬೇಕಾದ್ರೆ ನೀವು ಪರವಾನಗಿ ತಗೊಬೇಕು ಅಂತ ಹೋಗಿ ಅಂಗಡಿಗಳ ಹತ್ರ ಗಲಾಟೆ ಮಾಡ್ತೀರಾ. ಇವ್ರಿಗೆ ಯಾಕೆ ಲೀನಿಯಸ್ ಆಗಿ ಬಿಟ್ಟಿದ್ದೀರಾ? ಎಕರೆ ಗಟ್ಲೆ ಸರ್ವೆ ನಂಬರ್ಗಳಲ್ಲಿ ಗಾಡಿಗಳು ನಿಲ್ಸ್ಕೊಂತ ಇದಾರೆ ಅಂತಂದ್ರೆ, ಅಥವಾ ಇಂಡಸ್ಟ್ರಿಯಲ್ ಕನ್ವರ್ಷನ್ ಮಾಡಿರೋ ಜಾಗಗಳಲ್ಲೂ ನಿಲ್ಸಿದ್ದಾರೆ ಅಂತ ಇದೆ, ಅಥವಾ ಸೈಟ್ಗಳಲ್ಲೇ ನಿಲ್ಸ್ಕೊಳ್ಳಿ. ನಾವ್ ಹೇಳೋದು ಅದು ಕಮರ್ಷಿಯಲ್ ಆಕ್ಟಿವಿಟೀಸ್ ಆದ್ಮೇಲೆ ನಮ್ಮ ಪುರಸಭೆಗೆ ಬರುವಂತ ಆದಾಯ ನಾವು ಕಮರ್ಷಿಯಲ್ ಆಗಿ ಅವ್ರ ಹತ್ರ ಹೋಗಿ ಒಂದು ನೋಟಿಸ್ ಕೊಟ್ಟು, ನೀವೇನ್ ಮಾಡ್ತಾ ಇದ್ದೀರಾ ಚಟುವಟಿಕೆಗಳ ಅದು ತಕ್ಕಂಗೆ ಪುರಸಭೆ ಮುನ್ಸಿಪಲ್ ಆಕ್ಟ್ ಏನ್ ಹೇಳುತ್ತಾ ಅದ್ರ ಪ್ರಕಾರ ವಸೂಲಿ ಮಾಡಿ. ವರಮಾನ ಬಂದ್ರೆ ಯಾರ್ಗಣ ಬರುತ್ತೆ? ಯಾರೋ ಮಾಡ್ಕೊಂಡು ಹೋಗೋದಕ್ಕೆ ಹೆಂಗ್ ಬಿಡ್ತೀರಾ ನೀವು? ಇದು ಅಸಡ್ಡೆ ಅಲ್ವಾ? ಕಂದಾಯ ಅಧಿಕಾರಿಗಳು ನಿದ್ದೆ ಮಾಡ್ತಿದಾರಾ? ಆಮೇಲೆ ಒಂದು ಸುತ್ತೋಲೆನೇ ಇದೆ ಸರ್ಕಾರದ್ದು, 2020 ಬಂದಿದೆ.
ಏನಂತ ಹೇಳ್ತಾರೆ, ಯಾವುದೇ ಅಧಿಕಾರಿ ಅರ್ಜಿ ಕೊಟ್ಟಿದ್ರು, ಅರ್ಜಿ ಕೊಟ್ಟಿಲ್ಲ ಅಂದ್ರೂ ಇವ್ರು ಸರ್ಕಾರಿ ಆಸ್ತಿಗಳನ್ನ ಕಾಪಾಡ್ಕೊಂಡೇ ಇವ್ರ ಕೆಲಸ. ಏನೋ ಸಾಮಾನ್ಯವಾಗಿ ಒಂದು ಬಂದು ಹೇಳಂತದಲ್ಲ. ಅಂತದ್ರಲ್ಲಿ ಒಬ್ಬ ಸಾರ್ವಜನಿಕ ಬಂದು ಸ್ವಾಮಿ ಇದು ನಮ್ಮ ಆಸ್ತಿ ಉಳಿಸ್ಕೊಡಿ ಅಂತ ಹೇಳ್ದಾಗ್ಲೂ ನೀವು ಎಚ್ಚೆತ್ಕೊಂಡು ಹೋಗಿ ನೀವು ಅದನ್ನ ಸರ್ವೆ ಮಾಡಲ್ಲ, ನಿಮ್ಮ ಅದರ ಏನಿದೆ ದಾಖಲೆಗಳನ್ನ ಆ ವ್ಯಕ್ತಿಯಿಂದ ಪಡ್ಕೊಳಲ್ಲ, ಪರಿಶೀಲನೆ ಮಾಡಲ್ಲ. ಪರಿಶೀಲನೆ ಮಾಡಿ, ಸತ್ಯ ಇದ್ರೆ ಸತ್ಯ ಅಂತ, ನಮ್ದಾದ್ರೆ ನಾವು ವಶಪಡಿಸ್ಕೊಳ್ಳೋಣ, ಅವ್ರದಿದ್ರೆ ಬಿಟ್ಕೊಡೋಣ. ಏನಿದೆ ಅಣ್ಣ ತಪ್ಪು? ಈಗ ಕಳೆದ ಬಾರಿ ನಾನೇ ರಾಜಕಾಲುವೆ ಮೇಲ್ಗಡೆ ಒಬ್ರು ಶೆಡ್ ಕಟ್ಟಿದ್ದಾರೆ, ಅನಧಿಕೃತವಾಗಿ ಗ್ಯಾಸ್ ಏನ್ ಹೇಳಿ ಪ್ರೈವೇಟ್ ಗ್ಯಾಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ, ವಿಲೇವಾರಿ ಮಾಡೋಂಥದ್ದು. ನಾಳೆ ಹೆಚ್ಚು ಕಡಿಮೆ ಆದ್ರೆ ಒಂದು ಬಡಾವಣೆ ಪಕ್ಕದಲ್ಲೇ ಇದೆ, ಅದು ಯಾರ ಜವಾಬ್ದಾರಿ? ಒಂದು ಅನಧಿಕೃತವಾಗಿ ಹೆಂಗ್ ಕೊಡ್ತಾರೆ? ಅದು ಸರ್ಕಾರಿ ಜಾಗ. ಅದು ಇವತ್ತು ತಿಂಗಳಿಗೆ 15,000 ರೂಪಾಯಿ ಪೇಮೆಂಟ್ ಹೋಗುತ್ತೆ ಯಾರಿಗೋ ಖಾಸಗಿ ವ್ಯಕ್ತಿಗೆ. ಯಾರ ಇದು ಬೇಜವಾಬ್ದಾರಿ ಅಂತ ನಾವು ಕೇಳ್ತಿರೋದು. ಇವತ್ತೊಂದು ಅಂಗಡಿ, ಸರಿ ಇದು ಅಂಗನವಾಡಿ, ಇವತ್ತು ಮಕ್ಕಳಿಗೆ ಅಂಗನವಾಡಿ ಇಲ್ಲ ಅಂದ್ರೆ ನಾವೇನಾದ್ರು ಒಂದು ಅಂಗನವಾಡಿ ಮಾಡ್ಸೋಣ ಅಂದ್ರೆ ಜಾಗ ಗುರ್ಸ್ಕೊಡಿ ಅಂತ ನಮ್ಮನ್ನ ಕೇಳ್ತಾರೆ ಸದಸ್ಯರ ಹತ್ರ. ಸ್ವಾಮಿ ನಮ್ಗೆ ಇರೋ ಜಾಗಗಳನ್ನ ಬಿಟ್ಬಿಟ್ಟು ನೀವು ಬೇರೆ ಎಲ್ ಕಡೆ ಹೋಗ್ತೀರಾ? ಆಮೇಲೆ ಕೊನೆಯದಾಗಿ ಈಗ GPR ಅಲ್ಲಿ ಒಂದ್ ಎಕರೆ ಜಾಗ ಇದೆ, ಯಾವುದೋ ಪಾರ್ಕ್ 1 ಎಕರೆಗೂ ಹೆಚ್ಚಿದೆ, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ, ಇಲ್ಲ ಅದು BM ಮಾಡಿ ಕೇಳ್ಬೇಕು ಅಂತ ಹೇಳ್ತಾರೆ. ಈಗ ಅದೇ ಜಾಗದಲ್ಲಿ ದೇವಸ್ಥಾನ ಕೇಳ್ತಾವ್ರೆ, ಅದನ್ನ ಅಪ್ಲಿಕೇಶನ್ ತಗೊಂಡಿದ್ದಾರೆ. ಅಂದ್ರೆ ನಮಗ್ ಅಪ್ಲಿಕೇಶನ್ ತಗೊಬೇಕಾದ್ರೆ ನಿಮ್ಗೆ ಬರುತ್ತೆ ಅಲ್ವಾ? ನಮ್ ಸರ್ಕಾರಿಗೆ ನಾನು ಹೇಳ್ತಾ ದೇವಸ್ಥಾನ ಕಟ್ಬೇಡಿ ಅಂತ ಹೇಳ್ತಿಲ್ಲ, ಪಾರ್ಕ್ ಮಾಡ್ಬೇಡಿ ಅಂತ ಹೇಳ್ತಿಲ್ಲ, ಜನಪರವಾಗಿ ಯಾವ್ದಕ್ಕಾರ ಯೂಸ್ ಮಾಡಿ ಅದನ್ನ, ಅಥವಾ ಒಂದು ಮಾಡ್ರನ್ ಹೈಟೆಕ್. ಈಗ ಚಂದಾಪುರದಲ್ಲಿ ಸ್ಮಶಾನದ ಪ್ರಾಬ್ಲಮ್ ಇದೆ, ಜಾಗ ಸಮಸ್ಯೆ ಇದೆ, ಹೈಟೆಕ್ ಮಾಡಿ ಸ್ವಾಮಿ, ಜನಕ್ಕೆ ಉಪಯೋಗ ಆಗಲಿ ಅಂತ ತಾನೇ ಅದು ಮಾಡೋದು. CSIT ಏನಕ್ಕೆ ಮಾಡ್ತಾರೆ? ದಯವಿಟ್ಟು ಇತ್ತ ಕಡೆ ಗಮನ ಕೊಟ್ಟು, ಈಗೇನು ಒತ್ತುವರಿಯಾಗಿ ಸರ್ಕಾರಿ ರಸ್ತೆಗಳನ್ನ ಒತ್ತುವರಿ ಮಾಡಿದಾರೋ ಅವುಗಳನ್ನ ಈ ಕೂಡಲೇ ತೆರವು ಮಾಡಬೇಕು ಅಂತ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇದೀವಿ. ಜನರು ಅಷ್ಟೇ ಎಚ್ಚೆತ್ಕೊಳ್ಳಿ. ನಮ್ಗೆ ಆಗಿ, ನಮ್ಮ ಮುಂದಿನ ಮಕ್ಕಳಿಗಾಗಿ, ಮುಂದಿನ ಪೀಳಿಗೆಗೆ ಉಳಿದಿರುವಂತಹ ರಾಜಕಾಲುವೆಗಳು, ಸರ್ಕಾರಿ ರಸ್ತೆಗಳು, ಕುಂಟೆಗಳು, ಕಾಲುವೆಗಳು ಇವುಗಳನ್ನೆಲ್ಲ ಕಳ್ಕೊಳಕ್ ಹೋಗ್ಬೇಡಿ. ಈಗಲೇ ನಾವು ನೀರಿಲ್ರ ಅಂತರ್ಜಲ ಕುಸಿದಿದೆ, ಕೆರೆಗಳೆಲ್ಲ ಒಣಗ್ತಾ ಇದ್ದಾವೆ. ದಯವಿಟ್ಟು ನಮ್ಮ ಆಸ್ತಿನ ನಾವು ಉಳಿಸ್ಕೊಳ್ಳೋದು ನಮ್ ಕೆಲ್ಸ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀವಿ.